ಸ್ನೇಹಿತರೆ, ಪ್ರತಿಧ್ವನಿಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಈ ಪೆನ್ ಡ್ರೈವ್ ಪ್ರಕರಣ, ಈ ಸಿಡಿ ಪ್ರಕರಣಗಳು ಆಗಾಗ ಒಂಥರ ಏಸಿಗೆ ಹುಟ್ಟಿಸುವಂತ ಪ್ರಕರಣಗಳು ಅಂತ ಹೇಳ್ಬೋದು. ಯಾರೋ ಈ ಪೆನ್ ಡ್ರೈವ್, ಈ ಸಿಡಿ ಮಾರೋ ಅಂತ ಒಂದು ಗ್ಯಾಂಗೇ ಇದೆ. ಅದೊಂದು ಈ ವೇಶ್ಯಾವಾಟಿಕೆ ನಡೆಸುವಂತ ಒಂದು ತಂಡ ಅಂತ ಹೇಳ್ಬೋದು. ಈ ಬ್ಲ್ಯಾಕ್ ಮೇಲರ್ಸ್ ತಂಡ, ಜೊತೆನಲ್ಲಿ ಈ ಹನಿ ಟ್ರ್ಯಾಪ್ ಮಾಡ್ತಾರಲ್ಲ ಅಂತಹದೊಂದು ವ್ಯವಸ್ಥಿತ ತಂಡ ಇದೆ. ಪಾಪ ಅದು ಅವ್ರು ಹೊಟ್ಟೆ ಪಡೋ ಅದನ್ನೇ ನಡೆಸ್ಕೊಂಡು ಜೀವನ ಮಾಡುವಂತ ಒಂದು ತಂಡ. ಆದರೆ ಇಲ್ಲಿ ಹೇಸಿಗೆ ಹುಟ್ಟಿಸುವಂಥದ್ದು ಏನಂದ್ರೆ, ಇದೆಲ್ಲವನ್ನು ಮಾಡೋದಕ್ಕೆ ರಾಜಕಾರಣಿಗಳು ಕೂಡ ಇದ್ದಾರೆ. ಕೆಲವೊಂದಷ್ಟು ರಾಜಕೀಯ ನಾಯಕರುಗಳು ಕೂಡ, ಮಹಾನ್ ನಾಯಕರುಗಳು ಕೂಡ ಇದ್ದಾರೆ. ಅಂದ್ರೆ ನಿಜಕ್ಕೂ ಅದಕ್ಕಿಂತಲೂ ಕೂಡ ಹೊಲಸು ಮತ್ತೊಂದಿಲ್ಲ ಅಂತಾನೆ ಹೇಳಬಹುದು. ಎಂತೆಂಥ ಮುಖ್ಯಮಂತ್ರಿಗಳು, ಎಂತೆಂಥ ರಾಜಕಾರಣಿಗಳನ್ನ ಕಂಡಂತ ನಮ್ಮ ರಾಜ್ಯ. ದುರಾದೃಷ್ಟ ಏನಂದ್ರೆ, ಇಂತಹ ರಾಜಕಾರಣಿಗಳನ್ನು ಕೂಡ ನೋಡುವಂತಹ, ಸಹಿಸಿಕೊಳ್ಳುವಂತಹ ದುಸ್ಥಿತಿನಲ್ಲಿ ನಾವಿರುವಂಥದ್ದು. ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂದ್ರೆ, 2022ರಲ್ಲಿ ಸಿಡಿ ಪ್ರಕರಣ, ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಅದು ಯತ್ನಾಳ್ ಅವರ ಆ ಒಂದು ಸ್ಟೇಟ್ಮೆಂಟ್ ಇಂದ. ಈ ಹಿಂದೆ ಏನು ಹಾಸನದ ಆ ಒಂದು ಚುನಾವಣೆಯಲ್ಲೂ ಕೂಡ ಪೆನ್ ಡ್ರೈವ್ ಪ್ರಕರಣ ಏನು ಈಗ ಜೈಲಿನಲ್ಲಿ ಪಾಪ ಏನು ಪ್ರಜ್ವಲ್ ರೇವಣ್ಣ ಕಂಬಿ ಎಣಿಸ್ತಾ ಇದ್ದಾರಲ್ಲ, ಪಾಪ ಅಂತ ಹೇಳೋಂಗಿಲ್ಲ ಬಿಡಿ, ಪಾಪಿ ಅಂತ ಹೇಳ್ಬೇಕು. ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ ಎಷ್ಟು ಜನ ಹೆಣ್ಣುಮಕ್ಕಳನ್ನ ಹಾಳು ಮಾಡಿರುವಂಥದ್ದು. ಸೊ ಆ ಪ್ರಕರಣದಡಿ ಈಗ ಆ ಪ್ರಕರಣವನ್ನ ಪಕ್ಕಕ್ಕಿಟ್ಟು, ಪ್ರಜ್ವಲನ ಪ್ರಕರಣ ಪಕ್ಕಕ್ಕಿಟ್ಟು, ಈಗ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಯಾಕ್ರಿ ಮುನ್ನೆಲೆಗೆ ಬಂತು ಅನ್ನೋದಾದ್ರೆ, ಆಗಾಗ ಸುಮ್ಮನೆ ಈ ಗಾಯದ ಮೇಲೆ, ಈ ಉರಿತಾ ಗಾಯದ ಮೇಲೆ ಈ ಉಪ್ಪು ಅಥವಾ ಖಾರದ ಪುಡಿ ಹಾಕಿದ್ರೆ ಹೆಂಗಿರುತ್ತಲ್ಲ ಹಂಗೆ ಮಜವಾಗಿರುತ್ತೆ ಅಂತ ಅನ್ಸುತ್ತೆ. ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರ ರಾಜಕೀಯ, ಅವ್ರ ಬದುಕನ್ನ ಅವ್ರು ನೋಡ್ಕೊಂಡು ಹೋಗ್ತಾ ಇದಾರೆ. ಈ ಯತ್ನಾಳ್ ಸುಮ್ಮನೆ ಇರೋದಿಲ್ಲ ಅಂತ ಅನ್ಸುತ್ತೆ. ಎಂತ ಗಿರಾಕಿ ಅಂದ್ರೆ ಯತ್ನಾಳ್ ಅವರು, ಈ ಪೆನ್ ಡ್ರೈವ್ ಈ ಸಿಡಿ ಪ್ರಕರಣ ಆಲ್ರೆಡಿ ಅದು ಜೀವಂತವಾಗಿ ಅದೊಂದಷ್ಟು ಸಮಾಧಿ ಆಗಿದೆ, ಅಥವಾ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತ ಅನ್ಕೊಳ್ಳಿ. ಅವಾಗ ಅದಕ್ಕೆ ಬೆಂಕಿ ಆಗ್ತಾ ಇರೋದು. ಉರಿಯುವ ಏನು ಈ ಉರಿಯೋ ಬೆಂಕಿ ಮೇಲೆ ಇದೇನೋ ತುಪ್ಪ ಹಾಕ್ತಾರಂತಲ್ಲ, ಹಾಗೆ ಇದೀಗ ಯತ್ನಾಳ್ ಅವರು ಏನ್ ಮಾಡ್ತಾ ಇದ್ದಾರೆ, ಯಾಕೆ ಹೇಳಿಕೆ ಕೊಟ್ಟರು ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿನಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟಿದ್ದಾರೆ. ಈ ರೆಬೆಲ್ ನಾಯಕರಿದಾರಲ್ಲ, ರೆಬೆಲ್ ಟೀಮ್ ಒಂದಿದೆ ಬಿಜೆಪಿನಲ್ಲಿ. ರೆಬೆಲ್ ಟೀಮ್ ಅವರಿಗೆ ದೊಡ್ಡ ಸವಾಲಾಗಿರುವಂತದ್ದು ಬಿಜೆಪಿ ನಾಯಕರಿಗೆ. ರೆಬೆಲ್ ಟೀಮ್ ಅವ್ರನ್ನ ಮನ ಓಲೈಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಇವರು ವಿಜೇಂದ್ರ ಅವ್ರನ್ನ ಮುಂದುವರಿಸೋದೇ ಒಂದು ಬಿಜೆಪಿಗೆ ದೊಡ್ಡ ಸವಾಲು. ಆ ಒಂದು ಪ್ರಕ್ರಿಯೆಯಲ್ಲಿ ಈಗ ಅರವಿಂದ್ ಲಿಂಬಾವಳಿ ಅವ್ರನ್ನ ಕರ್ಕೊಂಡ್ಬಂದು ಪಕ್ಷದಲ್ಲಿ ಆಲ್ರೆಡಿ ಅವ್ರ ಕೋಪವನ್ನು ಒಂದು ಸ್ವಲ್ಪ ಕೂಲ್ ಮಾಡಿ ಅವ್ರನ್ನ ಪಕ್ಕದಲ್ಲಿ ವಿಜೇಂದ್ರ ಅವರು ಇಟ್ಕೊಂಡಿದ್ರೆ, ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಇನ್ನೇನು ಇದೆಲ್ಲವನ್ನು ಸರಿ ಹೋಗುವಂತ ಹಂತದಲ್ಲಿ ಇದೀಗ ಮತ್ತೆ ರಮೇಶ್ ಜಾರಕಿಹೊಳಿ ಅವರಿಗೆ ಯತ್ನಾಳ್ ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಅವರೇ, ನಿಮಗೆ ಯಾರು ಗೊತ್ತೇನ್ರಿ ನಿಮ್ ಮರ್ಯಾದೆ ತೆಗ್ದಿದ್ದು, ಆ ಸಿಡಿ ಪ್ರಕರಣ ಯಾರು ಗೊತ್ತಾ ಮಾಡಿದ್ದು ಅಂತ ಹೇಳಿ ಈಗ ಮತ್ತೆ ಆ ಸಿಡಿ ಪ್ರಕರಣ ತೆಗ್ದಿದ್ದಾರೆ. ಬಿಜೆಪಿ ಹೋಗ್ಬೇಡಿ ನೀವು, ಇದೇ ವಿಜೇಂದ್ರ ಮತ್ತು ಮಹಾನಾಯಕ ಮಾಡಿದಂತ ಸಿಡಿ ಪ್ರಕರಣ, ಅದು ಸಿಡಿ ಮಾಡಿಸಿದ್ದೇ ಇವರು ವಿಜೇಂದ್ರ ಅವರೇ ಮಾಡಿಸಿದ್ದು, ಇದೇ ಮಹಾನ್ ನಾಯಕನೇ ಮಾಡಿಸಿದ್ದು ಅಂತೇಳಿ ಈ ಹಿಂದೆ ಆರೋಪ ಮಾಡಿದ್ರು. ಇಬ್ಬರ ಹೇಳಿ ಮಹಾನ್ ನಾಯಕನ ಮೇಲೆ, ಮತ್ತೆ ಯಾರು ಮಹಾನ್ ನಾಯಕ ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತು. ಇದು ನಾನು ಹೇಳ್ತಾ ಇರುವಂತದ್ದಲ್ಲ, ಸ್ವತಃ ಯತ್ನಾಳ್ ಅವರೇ ಹೇಳಿದ್ರು ಈ ಹಿಂದೆ, ಕಳೆದ ಬಾರಿ ಮೋಸ್ಟ್ಲಿ ಲಾಸ್ಟ್ ಇಯರ್ ಹೇಳಿದ್ರು ಅಂತ ಅನ್ಸುತ್ತೆ ಈ ಸ್ಟೇಟ್ಮೆಂಟ್ ಅನ್ನ. ವಿಜೇಂದ್ರ ಮತ್ತೆ DK ಶಿವಕುಮಾರ್ ಅವರೇ ಸೇರಿ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಮಾಡಿಸಿದ್ರು ಅಂತ ಹೇಳಿ ಯತ್ನಾಳ್ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈಗ ಏನ್ ಹೇಳಿದ್ದಾರೆ ಅಂದ್ರೆ, ಅವ್ರ ಜೊತೆ ಗೊತ್ತಿದ್ದು ಬಿಜೆಪಿ ಅವ್ರ ಜೊತೆ ಯಾಕೆ ಹೋಗ್ತೀರಿ, ಅದರಲ್ಲೂ ವಿಜೇಂದ್ರನ ಜೊತೆ ಯಾಕೆ ಹೋಗ್ತೀರಿ, ನಿಮ್ ಸಿಡಿಯನ್ನ ಮಾಡಿಸಿದ್ದೆ ಇದೇ ವಿಜೇಂದ್ರ ಅಂತ ಹೇಳಿ. ಸೊ ಈಗ ಹೊಸದೊಂದು ಬಾಂಬ್ ಒಂದನ್ನ ಯತ್ನಾಳ್ ಸಿಡಿಸಿದ್ದಾರೆ. ಬಿಜೆಪಿಗೆ ಹಿನ್ನಡೆ ಆಗೋದಕ್ಕೆ ಮತ್ತೊಂದು ಅವರು ಮುನಿಸಿ ಏನಂದ್ರೆ, ಯತ್ನಾಳ್ಗೆ ಶತಾಯಗತಾಯ ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರ ಇವರಿಬ್ರು ಕೂಡ ಪಕ್ಷದಲ್ಲಿ ಇರಬಾರದು. ಬಿಜೆಪಿ ಅವರಿಲ್ಲದ ಪಕ್ಷ. ಬಿಜೆಪಿ ಈ ಸಂದರ್ಭಕ್ಕೆ ಬಿಜೆಪಿ ಪಕ್ಷ ಯಡಿಯೂರಪ್ಪ ಮತ್ತು ವಿಜೇಂದ್ರ ಇಲ್ಲದ ಆ ಒಂದು ಪಕ್ಷವನ್ನ ಸದ್ಯಕ್ಕೆ ನಾವು ಊಹಿಸ್ಕೊಳ್ಳೋದಕ್ಕೆ ಅಥವಾ ಶಕ್ತಿ ತುಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ವತಃ ಹೈಕಮಾಂಡ್ಗೆ ಗೊತ್ತಿದೆ. ಸೊ ಇವರಂತೂ ಅದು ಗೊತ್ತಿದ್ರು ಕೂಡ ಯತ್ನಾಳ್ ಮಾತ್ರ ಬಾಯಿ ಮುಚ್ಕೊಂಡು ಇರೋದೇ ಇಲ್ಲ, ಅವ್ರ ಬಾಯಿಗೆ ಬೀಗ ಹಾಕೊಳ್ಳೋದೇ ಇಲ್ಲ. ಇದೀಗ ನಾಲಿಗೆ ಹರಿಬಿಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರೇ, ನೀವು ಇವರು ವಿಜೇಂದ್ರ ಅವ್ರ ಜೊತೆ ಹೋಗ್ಬೇಡಿ, ನಿಮ್ಮ ಸಿಡಿ ಮಾಡಿಸಿದೆ ಈ ವಿಜೇಂದ್ರನೇ ನಿಮ್ ಸಿಡಿ ಮಾಡಿಸಿದ್ದು, ನಿಮ್ ಮರ್ಯಾದೆ ತೆಗ್ದಿದೆ ಇವರೇನೆ ಅಂತೇಳಿ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಈ ಸಿಡಿ ಪ್ರಕರಣ 2022ರಲ್ಲಿ ಎಷ್ಟರ ಮಟ್ಟಿಗೆ ಏನ್ ಈ ಜಾರಕಿಹೊಳಿ ಬ್ರದರ್ಸ್ ಇಡೀ ಅವ್ರ ಕುಟುಂಬವನ್ನ, ಮಾನ ಮರ್ಯಾದೆಯನ್ನ ಹರಾಜಾಗ್ತು ಅಂತ ಹೇಳಿದ್ರೆ, ಅಷ್ಟೇ ಅಲ್ಲದೆ ರಮೇಶ್ ಜಾರಕಿಹೊಳಿ ಅವರ ಇಡೀ ರಾಜಕೀಯ ಬದುಕನ್ನ ಒಂದು ಸಿಡಿ ನುಂಗ್ಕೊಂಡ್ಬಿಡ್ತು.
ಇಡೀ ಅವರ ಬದುಕನ್ನ, ಇಡೀ ಅವರ ಕುಟುಂಬದಲ್ಲಿ ಒಂದು ಅವ್ರಿಗೆ ಆದ ಸಾಹುಕಾರ್ ಫ್ಯಾಮಿಲಿ ಅಂತೇಳಿ, ಸಾಹುಕಾರ್ ಕುಟುಂಬ ಅಂತೇಳಿ ಏನು ಒಂದು ಹೆಗ್ಗಳಿಕೆ ಇದೆಯಲ್ಲ, ಆ ಇಡೀ ಹೆಗ್ಗಳಿಕೆ, ಅಷ್ಟೂ ತಲೆಮಾರಿನ ಹೆಗ್ಗಳಿಕೆಯನ್ನ ಕೇವಲ ಈ ಒಂದು ಸಿಡಿ ನುಂಗ್ಕೊಂಡ್ಬಿಡ್ತು. ಜೊತೆಯಲ್ಲಿ ಯತ್ನಾಳ್ ಇನ್ನೂ ಮುಂದುವರೆದು ಹೇಳ್ತಾರೆ, ಈ ಸಿಡಿ ಇದು ಕಮಿಟ್ ಆಗಿ ಆ ಹುಡುಗಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಬ್ರು ಕೂಡ ಒಪ್ಕೊಂಡು ಸಮ್ಮತಿ ಮೇರೆಗೆ ಆದಂತ ಆ ಒಂದು ಸಂಬಂಧ, ಇದು ಅತ್ಯಾಚಾರ ಹೆಂಗ್ರಿ ಆಗುತ್ತೆ ಅಂತೇಳಿ ಕೂಡ ಪ್ರಶ್ನೆ ಮಾಡಿದ್ರು ಆಗ. ಬಟ್ ಇವಾಗ ಅಂದ್ರೆ ಈ ಯತ್ನಾಳ್ ಅವರು ಯಾವಾಗ ಯಾವ ದಾಳ ಬೀಳಿಸ್ತಾರೆ ಅಂತಾನೆ, ದಾಳ ಉರುಳಿಸ್ತಾರೆ ಅಂತಾನೆ ರಾಜಕೀಯದ ಹೇಳೋದಕ್ಕಾಗೋದಿಲ್ಲ. ಇವರು ಹೆಂಗ ಒಂದಾಗ್ತಾ ಇದ್ದಾರೆ, ಯಾರೋ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ವಿಜೇಂದ್ರ ಅವ್ರ ಜೊತೆ. ಸೊ ರಾಜಿ ಆಗುವಂತ ಲಕ್ಷಣಗಳು ಗೋಚರಿಸ್ತಾ ಇವೆ. ಇದ್ರ ನಡುವೆ ಈ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಇದೇ ಯತ್ನಾಳ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದೀಗ ಯತ್ನಾಳ್ ಹೇಳಿರುವಂತ ಈ ಒಂದು ಸ್ಟೇಟ್ಮೆಂಟ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರನ್ನ ಎಷ್ಟರ ಮಟ್ಟಿಗೆ ಕೆರಳಿಸುತ್ತೆ. ಇನ್ನು ಮತ್ತೊಂದು ಬೆಳವಣಿಗೆ ಏನಂದ್ರೆ, ಈ JM ಸಿದ್ದೇಶ್ವರ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, BP ಹರೀಶ್, ಇವರೆಲ್ಲರನ್ನು ಕೂಡ ಮತ್ತೆ ಬಿಜೆಪಿಗೆ ಕರೆತರುವ ಒಂದು ಪ್ರಯತ್ನದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಬಟ್ ಯತ್ನಾಳ್ ಈಗಾಗಲೇ ಉಚ್ಚಾಟನೆ ಆಗಿದ್ದು ಬಿಡಿ, ಯತ್ನಾಳ್ ಅವ್ರನ್ನ ಕರೆತರೋದು ಅದು ಆ ಸೀನೇ ಇಲ್ಲ. ಬಟ್ ಇನ್ನೂ ಉಳಿದಂತೆ ಸಿದ್ದೇಶ್ವರ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, BP ಹರೀಶ್ ಇವ್ರ ಬೇಡಿಕೆಗಳನ್ನ ಈಡೇರಿಸಿ ಇವರ ಕೋಪವನ್ನು ಶಮನ ಮಾಡಿ ಬಿಜೆಪಿಗೆ ಇವರೆಲ್ಲರನ್ನ ಒಗ್ಗಟ್ಟಾಗಿ ಕರ್ಕೊಂಡ್ಬಂದು ಹೈಕಮಾಂಡ್ ಮುಂದೆ ನಿಲ್ಲಿಸುವಂತ ಒಂದು ಟಾಸ್ಕ್ ಒಂದನ್ನು ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆ. ಆ ಒಂದು ಹಂತದ ಮೊದಲನೇ ಸ್ಟೆಪ್ ನಲ್ಲೇ ಈ ರೀತಿ ಒಂದು ರಾಜಕೀಯ ದಾಳವನ್ನ ಇಲ್ಲಿ ಯತ್ನಾಳ್ ಹೊರಡಿಸಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆರ್ ಮೈನಸ್ ಆಗುತ್ತೆ ಕಾದ್ ನೋಡ್ಬೇಕು. ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.